ಸ್ವರ ನುಡಿಸುವ ಕೈಗಳೇ ನಿನದು, ಕೊಳ್ಳು ಮನಸ್ಸು ನನದು ಈ ಸುಂದರ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮನೋ ಎಡಿಟಿಂಗ್ ಸ್ಟುಡಿಯೋ. ಸೊ ಫ್ರೆಂಡ್ಸ್, ನಿಮಗೋಸ್ಕರ ಮತ್ತೊಂದು ತಂದಿದ್ದೀನಿ ಟ್ರೆಂಡಿಂಗ್ ವಿಡಿಯೋಸು. ಸೊ ಫ್ರೆಂಡ್ಸ್, ಪ್ರಿವ್ಯೂಲ್ ನೋಡಿದ್ರಲ್ಲ, ಒಂದು ಒಳ್ಳೆ ಯೂನಿಕ್ ಆಗಿರೋ ಲಿರಿಕ್ಸ್ ವಿಡಿಯೋನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ಚಾನಲ್ಗೆ ಹೊಸಬರಾಗಿದ್ದರೆ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ. ಸೊ ಫ್ರೆಂಡ್ಸ್, ಮೊದಲಾಗಿ ನೀವು ಜಸ್ಟ್ ಅಲೈಟ್ ಮೆಷಿನ್ ಓಪನ್ ಮಾಡ್ಕೊಳ್ಸ್ಬೇಕು. ಸೊ ಓಪನ್ ಮಾಡ್ಕೊಂಡ ನಂತರ ನೋಡಿ, ಸೊ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಫುಲ್ ಪ್ರಾಜೆಕ್ಟ್ ಲಿಂಕ್ ಹಾಕಿರ್ತೀನಿ ನೋಡಿ, ಇರೋದು. ಸೊ ಇದನ್ನು ನೀವು ಬೇಕಿದ್ದರೆ ಓಪನ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಸೊ ಇದು ನಮಗೆ ಆಮೇಲೆ ಹೆಲ್ಪ್ ಆಗುತ್ತೆ, ಯಾಕಂದರೆ ಇದರಲ್ಲಿ ಎಫೆಕ್ಟ್ ಇದೆ. ಸೊ ಅದಕ್ಕೋಸ್ಕರ ಇದು ಆಮೇಲೆ ಯೂಸ್ ಆಗುತ್ತೆ. ಸೊ ಅಲ್ಲಿವರೆಗೂ ಇದನ್ನ ಇಟ್ಕೋಣ. ಸೊ ಇವಾಗ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಬನ್ನಿ. ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ 9x16 ಇಟ್ಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಮಾಡಿದ ನಂತರ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಾಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ಯಾವ ಸಾಂಗ್ನ ಎಡಿಟ್ ಮಾಡ್ಬೇಕಂತ ಅಂದ್ಕೊಂಡಿರ್ತಿರಲ್ಲ, ಸೊ ಆ ಸಾಂಗ್ನ ಆ್ಯಡ್ ಮಾಡ್ಕೊಳ್ಳಿ. ನಾ ವಿಡಿಯೋದಲ್ಲಿದೆ, ಸೊ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀನಿ ಸಾಂಗ್ನ. ಸೊ ಮಾಡಿದ ನಂತರ ಈ ರೀತಿ ಬರುತ್ತೆ. ಸೊ ಯಾವ ಥರ ಸಾಂಗ್ನ ಚೂಸ್ ಮಾಡ್ಬೇಕಂದ್ರೆ ಫಸ್ಟ್ ಒಂದು 2-3 ಸೆಕೆಂಡು ಜಸ್ಟ್ ಮ್ಯೂಸಿಕ್ ಇರೋದು ಆ್ಯಡ್ ಮಾಡ್ಕೊಳ್ಳಿ. ಸೊ ಲೈನ್ಸು ಒಂದು 3 ಸೆಕೆಂಡ್ ಆದಮೇಲೆ ಇರೋವಂಥ ಸಾಂಗ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ನಂದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಜಸ್ಟ್ ನಿಮಗೆ ಎಷ್ಟು ಅಂದರೆ ಒಂದು 5 ಸೆಕೆಂಡ್ ಅಷ್ಟೇ ತೋರಿಸ್ತೀನಿ ಯಾವ ಥರ ಅಂತ. ಸೊ ಇಲ್ಲಿ ಮತ್ತೆ ನೋಡಿ, ಇವಾಗ ಫಸ್ಟ್ ಲೈನ್ ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿ ಎಂಡ್ ಆಗುತ್ತೆ ನೋಡಿ. ಸೊ ಅಲ್ಲಿ ಒಂದು ಕೀಪ್ರನ್ನ ಆ್ಯಡ್ ಮಾಡಬೇಕು. ಸೊ ನೋಡಿ, ಜಸ್ಟ್ ನಾನು ಇಷ್ಟು ತೋರಿಸ್ತೀನಿ. ಈ ಥರ ಆ್ಯಡ್ ಮಾಡಿದ ನಂತರ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಯಾವುದಾದ್ರು ಒಂದು ಲೈನ್ ನೀವು ಬರ್ಕೋರಿ. ದಿಸ್ ಇಸ್ ಫಾರ್ ಯು, ಫೀಲ್ ದಿ ಸಾಂಗ್, ಸೊ ಸಮಥಿಂಗ್ ಏನಾದರೂ ಬರ್ಕೋರಿ. ನಾನು ದಿಸ್ ಇಸ್ ಫಾರ್ ಯು ಅಂತ ಬರ್ಕೋತೀನಿ. ದಿಸ್ ಈಸ್ ಫಾರ್ ಯು. ಸೊ ಈ ಥರ ಬರ್ಕೊಂಡು ಹಾರ್ಟ್ ಸಿಂಬಲ್ನ ಇಡ್ತೀನಿ. ಸೊ ಇಟ್ಟ ನಂತರ ಮೇಲೆ ಸೆಂಟರ್ ಬಂದು ಕ್ಲಿಕ್ ಮಾಡ್ಕೊಂಡು ರೋಬೋಟ್ ರೆಗ್ಯುಲರಲ್ಲಿ ಒನ್ ಮಿಲ್ಕ್ ಅಂತ ಒಂದು ಫೌಂಟ್ ಸಿಗುತ್ತೆ. ಸೊ ಅದನ್ನ ಆ್ಯಡ್ ಮಾಡ್ಕೋತೀನಿ. ಸೊ ಆ್ಯಡ್ ನಂತರ ಕಲರ್ ಹೋಗಿ ಸ್ವಲ್ಪ ವೈಟ್ ಇಟ್ಕೊಂಡು ಸೈಜ್ನ ಕಮ್ಮಿ ಮಾಡಿಕೊಂಡು ಸೊ ಈ ಥರ ಇಟ್ಕೋತೀನಿ. ಇಟ್ಕೊಂಡು ನಂತರ ಫಸ್ಟ್ ಕ್ಲಿಕ್ ಎಲ್ಲರೂ ಸೊ ಅಲ್ಲಿವರೆಗೂ ಈ ಥರ ಇನ್ಕ್ರೀಸ್ ಮಾಡಿಕೊಂಡು ಸೊ ನೆಕ್ಸ್ಟ್ ಇವಾಗ ಏನು ಮಾಡ್ಬೇಕಂದ್ರೆ ಪ್ಲಸ್ ಕ್ಲಿಕ್ ಮಾಡ್ಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಯಾವ ಫೋಟೋನ ಎಡಿಟ್ ಮಾಡ್ಬೇಕಂತ ಅಂದ್ಕೊಂಡಿರ್ತಿರಲ್ಲ, ಸೊ ಆ ಫೋಟೋನ ಆ್ಯಡ್ ಮಾಡಿಕೊಂಡು ಮೇಲೆ ಟಿರಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫಿಲ್ ಕಂಪೋಸಿಷನ್ ಏರಿಯಾ ಚಾಯ್ಸ್ ಮಾಡಿಕೊಂಡು ವಿಡಿಯೋಲಿ ಅಂತ ಎಲ್ಲರಿಗೂ ಸೊ ಅಲ್ಲಿವರೆಗೂ ಈ ಥರ ಇದನ್ನ ದೊಡ್ಡ ಮಾಡಿಕೊಂಡು ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ಶೇಪ್ನ ತೊಗೊಂಡು ನಂತರ ಮೇಲೆ ಟಿಟಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫಿಲ್ ಕಂಪೋಸಿಷನ್ ಚಾಯ್ಸ್ ಮಾಡಿಕೊಂಡು ಕಲರ್ ಆ್ಯಂಡ್ ಫಿಲ್ಲಲ್ಲಿ ಬ್ಲ್ಯಾಕ್ ಇಟ್ಕೊಂಡು ಇದನ್ನು ಕೂಡ ವಿಡಿಯೋಲಿ ಅಂತ ಎಲ್ಲರಿಗೂ ಸೊ ಅಲ್ಲಿವರೆಗೂ ಇನ್ಕ್ರೀಸ್ ಮಾಡ್ಕೊಂಡು ನಂತರ ಬ್ಲೆಂಡಿಂಗ್ ಆ್ಯಂಡ್ ಅಪೋಸಿಟಿಗೆ ಹೋಗಿ ನೀವು ಜಸ್ಟು ಒಂದು 50 ಇಟ್ಕೋಬೇಕು. ಸೊ ಇಟ್ಕೊಂಡ ನಂತರ ಇವಾಗ ನಿಮ್ಮ ಲಿರಿಕ್ಸ್ ಆ್ಯಡ್ ಮಾಡಬೇಕು ಟೆಕ್ಸ್ಟ್ನ. ಸೊ ಫಸ್ಟ್ ಲೈನ್ ಏನಿದೆ ನೋಡಿ, ಸೊ ಅದನ್ನ ಈಗ ಆ್ಯಡ್ ಮಾಡಬೇಕು. ಸೊ ನನ್ನ ಎದೆ ಒಳಗೆ ಒಳಗಿನ, ಸೊ ಈ ಥರ ಟೈಪ್ ಮಾಡಿಕೊಂಡು ಸೊ ಇಲ್ಲಿ ಸೆಂಟರ್ ಬಂದು ಕ್ಲಿಕ್ ಮಾಡ್ಕೊಂಡು ರೋಬೋಟ್ ರೆಗ್ಯುಲರಲ್ಲಿ ಯಾವ ಫೌಂಟ್ನ ಚಾಯ್ಸ್ ಮಾಡಬೇಕಂದ್ರೆ ಮಾರ್ನಿಂಗ್ ನೋಟ್ಸ್ ಅಂತ ಒಂದು ಫೌಂಟ್ ಸಿಗುತ್ತೆ, 10 ಅಂತ ಫೌಂಟ್ ಸಿಗುತ್ತೆ. ಸೊ ಅದನ್ನ ಲಿಂಕ್ ಹಾಕಿರ್ತೀನಿ ಡಿಸ್ಟ್ರಿಬ್ಯೂಷನಲ್ಲಿ, ಹೋಗಿ ಡೌನ್ಲೋಡ್ ಮಾಡಿಕೊಂಡು ಅಲೈಟ್ ಮಿಷನ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ಸೊ ಇಂಪೋರ್ಟ್ ಮಾಡ್ಕೊಂಡು ನಂತರ ಆಮೇಲೆ ಕಲರ್ ಹೋಗಿ ಇದನ್ನ ವೈಟ್ ಇಟ್ಕೊಂಡು ಸೈಜ್ನ ಸ್ವಲ್ಪ ದೊಡ್ಡದು ಮಾಡಿಕೊಂಡು ಈ ಥರ ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಸ್ಕಿಪ್ ಮೇಲೆ ಸ್ವಲ್ಪ ಕಟ್ ಮಾಡಿಕೊಂಡು ಮತ್ತೆ ಕಾಪಿ ಮಾಡಿಕೊಂಡು ಮತ್ತೆ ಪೇಸ್ಟ್ ಮಾಡಿಕೊಂಡು ಸ್ವರ ನುಡಿಸುವ ನೆಕ್ಸ್ಟ್ ಲೈನ್ ಅಂದು ಸ್ವರ ನುಡಿಸುವ ಇದೆ. ಸೊ ಅದನ್ನ ಇಲ್ಲಿ ಟೈಪ್ ಮಾಡ್ಕೋತೀನಿ. ಸ್ವರ ನುಡಿಸುವ. ಸೊ ಈ ಥರ ಟೈಪ್ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಸ್ಕಿಪ್ ಮುಗಿ ಮತ್ತೆ ಪೇಸ್ಟ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಲೈನ್ ಇದೆ. ಸೊ ಅದನ್ನ ಬರಿತೀನಿ. ಕೈಗಾಳಿ ನಿನ್ನದು, ಕೈಗಾಳೆ ನಿನ್ನದು. ಸೊ ಫ್ರೆಂಡ್ಸ್, ಈ ಥರ ಟೈಪ್ ಮಾಡ್ಕೊಂಡು ನೆಕ್ಸ್ಟ್ ಲೈನ್ ಏನು ಸ್ವಲ್ಪ ಪೇಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಲೈನ್ ಆ್ಯಡ್ ಮಾಡ್ತೀನಿ.
ಕೈಗಳ ಜೊತೆ. ನೋಡಿ ಫ್ರೆಂಡ್ಸ್, ಈ ಥರ ನಾನು ಟೈಪ್ ಮಾಡ್ಕೋತೀನಿ. ಸೊ ಮಾಡ್ಕೊಂಡ ನಂತರ ಇವಾಗ ಜಸ್ಟ್ ನೀವು ಏನು ಮಾಡ್ಬೇಕಂದ್ರೆ ಜಸ್ಟ್ ಬ್ಯಾಕ್ ಬಂದುಬಿಡು. ಸೊ ಬ್ಯಾಕ್ ಬಂದ ನಂತರ ಕೊಟ್ಟಿರೋ ಪ್ರಾಜೆಕ್ಟ್ನ ಓಪನ್ ಮಾಡಿಕೊಂಡು ಸೊ ಅಲ್ಲಿ ಟೆಕ್ಸ್ಟ್ ಎಫೆಕ್ಟ್ನ ಈ ಥರ ಕಾಪಿ ಮಾಡ್ಕೋಬೇಕು. ಸೊ ಈ ಫಸ್ಟ್ ಇದನ್ನ ಕಾಪಿ ಮಾಡಿಕೊಂಡು ಸೊ ನೆಕ್ಸ್ಟ್ ಹೋಗಿ ಸೊ ಇಲ್ಲಿ ದಿಸ್ ಇಸ್ ಫಾರ್ ಯು ಅಂತಿದೆ. ಸೊ ಅದಕ್ಕೆ ಈ ಥರ ಪೇಸ್ಟ್ ಮಾಡಬೇಕು. ಸೊ ಮಾಡಿದ ನಂತರ ಇವಾಗ ಏನು ಮಾಡ್ಬೇಕಂದ್ರೆ ಪ್ಲಸ್ ಕ್ಲಿಕ್ ಮಾಡ್ಕೊಂಡು ಟೆಕ್ಸ್ಟ್ ಕ್ಲಿಕ್ ಮಾಡಿಕೊಂಡು ಇಲ್ಲೊಂದು 2 ಇಮೇಜನ್ನು ಆ್ಯಡ್ ಮಾಡ್ಕೊಳ್ಳಿ, 2-3. ಸೊ ಮಾಡ್ಕೊಂಡ ನಂತರ ಸೆಂಟರ್ ಬಂದು ಕ್ಲಿಕ್ ಮಾಡ್ಕೊಂಡು ರೋಬೋಟ್ ರೂಲರ್ iOS 80 ಫೋನ್ ಸಿಗುತ್ತೆ. ಸೊ ಅದನ್ನ ಚಾಯ್ಸ್ ಮಾಡಿಕೊಂಡು ಈ ಕಲರ್ನ ಈ ಥರ ಜೀರೋ ಇಟ್ಕೊಳ್ಳಿ. ಸೊ ಇಟ್ಕೊಂಡ ನಂತರ ಇದು ಮೋಹನ್ ಟ್ರಾನ್ಸ್ಫರ್ ಹೋಗಿ ಸೈಜ್ನ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಮತ್ತು ಇದೇ ಥರ ಇಲ್ಲಿ ಕೆಳಗೆ ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಮಾಡಿದ ನಂತರ ಇದನ್ನು ಕೂಡ ಎಲ್ಲರೂ ಇನ್ಕ್ರೀಸ್ ಮಾಡಿಕೊಂಡು ಮತ್ತೆ ಬ್ಯಾಕ್ ಬಂದು ಸೊ ಕೊಟ್ಟಿರೋ ಪ್ರಾಜೆಕ್ಟ್ಗೆ ಹೋಗಿ ಇವಾಗ ಟೆಕ್ಸ್ಟ್ ಎಫೆಕ್ಟ್ನ ಕಾಪಿ ಮಾಡ್ಕೋಬೇಕು ನೀವು ಈ ಥರ. ಸೊ ಮಾಡ್ಕೊಂಡ ನಂತರ ಮತ್ತೆ ಬ್ಯಾಕ್ ಬಂದು ಸೊ ಮಾಡ್ತಿರೋ ಪ್ರಾಜೆಕ್ಟಿಗೆ ಹೋಗಿ ಎಲ್ಲ ಟೆಕ್ಸ್ಟು ಕೂಡ ಈ ಥರ ಪೇಸ್ಟ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಆ್ಯಡ್ ಮಾಡಿದರೆ ಒಂದು ಒಳ್ಳೆ ಸಿಂಪಲ್ ಆಗಿರೋ ಲಿರಿಕ್ಸ್ಗಳನ್ನು ಕೂಡ ನೀವು ಕೂಡ ರೆಡಿ ಮಾಡ್ಬೋದು. ಸೊ ಐ ಹೋಪ್ ಫ್ರೆಂಡ್ಸ್ ವಿಡಿಯೋ ಇಷ್ಟವಾಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟವಾಗಿದ್ದರೆ ಒಂದು ಲೈಕು ಸಬ್ಸ್ಕ್ರೈಬ್ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ.